ಇಡೀ ದೇಶದ ಎಲ್ಲ ವಾಹನ ಮಾಲೀಕರಿಗೆ ಕೇಂದ್ರ ಸರ್ಕಾರದಿಂದ ಭಿಕ್ಷಾಕ್. ಹಳೆಯ ವಾಹನ ಹೊಂದಿರುವ ಎಲ್ಲ ವಾಹನ ಮಾಲೀಕರಿಗೆ ಕೇಂದ್ರ ಸರ್ಕಾರದಿಂದ ಬಂತು ಹೊಸ ರೂಲ್ಸ್. ಇನ್ಮುಂದೆ ಇಂತಹ ವಾಹನಗಳನ್ನು ರಸ್ತೆಗೆ ತರುವಂತಿಲ್ಲ. ತಂದರೆ ನಿಮ್ಮ ವಾಹನವನ್ನು ಟ್ರಾಫಿಕ್ ಪೊಲೀಸರು ಎಲ್ಲೆಂದರಲ್ಲಿ ತಡೆದು ದಂಡ ಹಾಕುವುದು ಖಚಿತ. ದೇಶದಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳು ತಗ್ಗಿಸಲು ಹಾಗೂ ವಾಯು ಮಾಲಿನ್ಯ ನಿಯಂತ್ರಣ ಮಾಡಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವಿವಿಧ ಬಗೆಯ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಿವೆ. ಈಗ ಹಳೆಯ ವಾಹನ ಮಾಲೀಕರಿಗೆ ಕೇಂದ್ರ ಸರ್ಕಾರವು ದೊಡ್ಡ ಶಾಕ್ ನೀಡಿದೆ. ಬನ್ನಿ, ಈಗಾಗಲೇ ನಿಮ್ಮ ಬಳಿಯೂ ಕೂಡ 5 ವರ್ಷಕ್ಕಿಂತ ಹಳೆಯ ವಾಹನ ಇದ್ರೆ, ಬೈಕ್ ಅಥವಾ ಕಾರು ಅಥವಾ ಟ್ಯಾಕ್ಸಿ ಅಥವಾ ಗೂಡ್ಸ್ ವಾಹನ ಯಾವುದೇ ವಾಹನ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಕೇಂದ್ರ ಸರ್ಕಾರವು ಹಳೆಯ ವಾಹನಗಳ ಮೇಲೆ ತಂದಿರುವ ಹೊಸ ರೂಲ್ಸ್ಗಳಾದ್ರೂ ಏನು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಯಲು ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ. ನಿರ್ವಹಣೆಯ ದಿನಗಳು ಮುಗಿದಿವೆ. ಕೇಂದ್ರ ಸರ್ಕಾರವು ಬೀದಿಗಳಲ್ಲಿ ಪಡೆದ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸುವ ಮೂಲಕ ವಾಹನ ಫಿಟ್ನೆಸ್ಗೆ ಸಂಬಂಧಿಸಿದಂತೆ ಹೊಸ ಕಠಿಣ ನಿಯಮಗಳನ್ನು ತರುತ್ತಿದೆ. ಆ ಹೊಸ ನಿಯಮಗಳು ಯಾವುವು, ಅವು ನಿಮ್ಮ ವಾಹನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ, ವಿವರಗಳನ್ನು ತಿಳಿಯೋಣ. ಕಾಣೆಯಾದ ಪ್ರಮಾಣ ಪತ್ರಗಳಿಗಾಗಿ ಪರಿಶೀಲಿಸಿ. ಈ ನಕಲಿ ದಂಧೆಯನ್ನು ನಿಗ್ರಹಿಸಲು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಹೊಸ ಕರಡು ಅಧಿಸೂಚನೆಯನ್ನು ಸಿದ್ಧಪಡಿಸಿದೆ. ಇದರ ಪ್ರಕಾರ ಖಾಸಗಿ ವಾಹನಗಳು ವಾಣಿಜ್ಯ ವಾಹನಗಳಂತೆ ಅಧಿಕೃತ ಸ್ವಯಂ ಚಾಲಿತ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಒಳಗಾಗಬೇಕಾಗುತ್ತದೆ. ಇದರರ್ಥ ವಾಹನವನ್ನು ಭೌತಿಕವಾಗಿ ಅಲ್ಲಿಗೆ ಕೊಂಡೊಯ್ದರೆ ಮಾತ್ರ ಪರೀಕ್ಷಿಸಲಾಗುತ್ತದೆ, ಇಲ್ಲದಿದ್ದರೆ ಅದು ಸಾಧ್ಯವಾಗುವುದಿಲ್ಲ. ಸ್ವಯಂ ಚಾಲಿತ ಪರೀಕ್ಷೆ. ಹೊಸ ನಿಯಮಗಳ ಪ್ರಕಾರ ವಾಹನವು 15 ವರ್ಷಕ್ಕಿಂತ ಹಳೆಯದಾಗಿದ್ದರೆ ಅದು ಖಂಡಿತವಾಗಿಯೂ ನೋಂದಣಿ ನವೀಕರಣಕ್ಕಾಗಿ ಸ್ವಯಂ ಚಾಲಿತ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕಾಗುತ್ತದೆ. ಭಾರತದಲ್ಲಿ ಈಗಾಗಲೇ ಅಂತಹ 160ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿವೆ. ಅಲ್ಲಿ ಗಣಕೀಕೃತ ಯಂತ್ರಗಳ ಮೂಲಕ ಫಿಟ್ನೆಸ್ ಮತ್ತು ಹೊರಸೂಸುವಿಕೆ ತಪಾಸಣೆಗಳನ್ನು ಮಾಡಲಾಗುತ್ತದೆ. 15 ವರ್ಷಕ್ಕಿಂತ ಹಳೆಯ ವಾಹನಗಳಿಗೆ ಪ್ರತಿ 5 ವರ್ಷಗಳಿಗೊಮ್ಮೆ ಈ ಪರೀಕ್ಷೆ ಕಡ್ಡಾಯವಾಗಿರುತ್ತದೆ. ಇದು ಏಜೆಂಟ್ಗಳ ಮೂಲಕ ನಕಲಿ ಪ್ರಮಾಣ ಪತ್ರಗಳನ್ನು ಪಡೆಯುವ ಅವಕಾಶವನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ. ನಿರ್ಣಾಯಕ 10 ಸೆಕೆಂಡ್ ವಿಡಿಯೋ ನಿಯಮ. ಇಡೀ ಪ್ರಕ್ರಿಯೆಯಲ್ಲಿ ಇದು ಅತ್ಯಂತ ನಿರ್ಣಾಯಕ ಬದಲಾವಣೆಯಾಗಿದೆ. ತಪಾಸಣೆ ನಿಜವಾಗಿಯೂ ನಡೆದಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಲು ಸರ್ಕಾರ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸಿದೆ. ಫಿಟ್ನೆಸ್ ಪ್ರಮಾಣ ಪತ್ರವನ್ನು ನೀಡುವ ಮೊದಲು ಪರೀಕ್ಷಾ ಕೇಂದ್ರ ಅಥವಾ ಅಧಿಕಾರಿ ವಾಹನದ ಕನಿಷ್ಠ 10 ಸೆಕೆಂಡುಗಳ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಇದು ಸಾಮಾನ್ಯ ವಿಡಿಯೋ ಆಗಿರಬಾರದು, ಆದರೆ ಜಿಯೋ ಟ್ಯಾಗ್ ಮಾಡಲಾದ ವಿಡಿಯೋವಾಗಿರಬೇಕು. ವಿಡಿಯೋವು ವಾಹನದ ಮುಂಭಾಗ, ಹಿಂಭಾಗ, ಎಡ ಮತ್ತು ಬಲಬದಿಗಳನ್ನು ಒಳಗೊಂಡಿರಬೇಕು. ಇದಲ್ಲದೆ ನಂಬರ್ ಪ್ಲೇಟ್, ಚಾಸಿಸ್ ಸಂಖ್ಯೆ ಮತ್ತು ಎಂಜಿನ್ ಸಂಖ್ಯೆ ಸ್ಪಷ್ಟವಾಗಿ ಗೋಚರಿಸಬೇಕು. ಹೀಗೆ ಮಾಡುವುದರಿಂದ ತಪಾಸಣೆ ಇಲ್ಲದೆ ಪ್ರಮಾಣ ಪತ್ರಗಳನ್ನು ನೀಡುವ ಹಳೆಯ ಪದ್ಧತಿಗಳಿಗೆ ಶಾಶ್ವತವಾದ ನಿಲುಗಡೆ ಸಿಗುತ್ತದೆ. ನೀವು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರೆ ಸಮಯ 180 ದಿನಗಳು. ನಿಮ್ಮ ವಾಹನವು ಫಿಟ್ನೆಸ್ ಪರೀಕ್ಷೆಯಲ್ಲಿ ಅನುತ್ತೀರ್ಣವಾದರೆ ಏನು ಮಾಡಬೇಕು? ಸರ್ಕಾರವು ಇದಕ್ಕೂ ಕಟ್ಟುನಿಟ್ಟಿನ ಗಡುವನ್ನು ನಿಗದಿಪಡಿಸಿದೆ. ವಿಫಲವಾದ ದಿನಾಂಕದಿಂದ ವಾಹನವನ್ನು ದುರಸ್ತಿ ಮಾಡಲು ಮತ್ತೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಗರಿಷ್ಠ 180 ದಿನಗಳು ನೀಡಲಾಗುತ್ತದೆ. ಈ ಅವಧಿಯೊಳಗೆ ಪ್ರಮಾಣ ಪತ್ರವನ್ನು ಪಡೆಯದಿದ್ದರೆ ವಾಹನವನ್ನು ಅಧಿಕೃತವಾಗಿ ಎಂಡ್ ಆಫ್ ಲೈಫ್ ವೆಹಿಕಲ್ ಎಂದು ಘೋಷಿಸಲಾಗುತ್ತದೆ. ವಾಹನವನ್ನು ತಕ್ಷಣವೇ ರಾಷ್ಟ್ರೀಯ ವಾಹನ ಡೇಟಾಬೇಸ್ನಲ್ಲಿ ELV ಆಗಿ ಪರಿವರ್ತಿಸಲಾಗುತ್ತದೆ. ಇದರರ್ಥ ವಾಹನವು ಇನ್ಮುಂದೆ ರಸ್ತೆಯಲ್ಲಿ ಬಳಸಲು ಯೋಗ್ಯವಾಗಿಲ್ಲ ಮತ್ತು ಅದನ್ನು ಸ್ಕ್ರ್ಯಾಪ್ ಮಾಡಬೇಕಾಗುತ್ತದೆ. ವಿಸ್ತರಣೆಗಳಿಲ್ಲ, ಲೋಪದೋಷಗಳಿಲ್ಲ. ಈ ಹಿಂದೆ ಶುಲ್ಕವನ್ನು ಪಾವತಿಸುವ ಮೂಲಕ 180 ದಿನಗಳ ಅವಧಿಯನ್ನು ಪದೇ ವಿಸ್ತರಿಸುವ ಆಯ್ಕೆ ಇತ್ತು. ಆದರೆ ಹೊಸ ನಿಯಮಗಳ ಪ್ರಕಾರ ಆ ಆಯ್ಕೆಯನ್ನು ತೆಗೆದುಹಾಕಲಾಗುತ್ತಿದೆ. ವಾಹನವನ್ನು ಉತ್ತಮ ಸ್ಥಿತಿಯಲ್ಲಿಡುವುದು ಅಥವಾ ಅದನ್ನು ಸ್ಕ್ರ್ಯಾಪ್ ಮಾಡುವುದು, ಇವು ಕೇವಲ 2 ಆಯ್ಕೆಗಳು. ಸುಳ್ಳು ವರದಿಗಳನ್ನು ತಡೆಗಟ್ಟಲು ಪರೀಕ್ಷಾ ಕೇಂದ್ರಗಳು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿವೆ.